ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಯಾರೆಲ್ಲ ಸ್ಟೂಡೆಂಟ್ಸ್, ಹೌಸ್ ವೈಫ್ಸ್ ಅಥವಾ ಮದರ್ಸ್ ಆಲ್ರೆಡಿ ವರ್ಕ್ ಮಾಡಿರ್ತಾ ಇದ್ದೀನಿ ಅನ್ನೋವಂಥವ್ರು ಅಥವಾ ರಿಟೈರ್ಡ್ ಪರ್ಸನ್ಸ್, ನಮಗೆ ಕನ್ನಡ ಭಾಷೆಯಲ್ಲಿ ಕೆಲಸನ ಬೇಕು, ನಮಗೆ ಬೇರೆ ಯಾವುದೇ ಲ್ಯಾಂಗ್ವೇಜ್ ಬರೋದಿಲ್ಲ, ಇಂಗ್ಲೀಷ್ ಮತ್ತು ಕನ್ನಡ ಎರಡೇ ಬರುತ್ತೆ, ಬಟ್ ನಾವು ಕನ್ನಡದಲ್ಲಿ ಕಂಪ್ಲೀಟಾಗಿ ಕೆಲಸನ ಮಾಡಬೇಕು ಅಂತ ಹುಡುಕ್ತಾ ಇದ್ದೀರಾ. ಅದು ಕೂಡ ಫ್ಲೆಕ್ಸಿಬಲ್ ಇರಬೇಕು, ಅವರ್ಲಿ ವೈಸ್ ಪೇನ ಮಾಡಬೇಕು ಅನ್ನೋ ರೀತಿಯ ಕೆಲಸ ಹುಡುಕ್ತಿದ್ದೀರಾ. ಹಾಗಿದ್ರೆ ಈ ವಿಡಿಯೋ ನಿಮಗಾಗಿರುತ್ತೆ. ಹೌದು, ಕಂಪ್ನಿ ಬಂದು RWS ಗ್ರೂಪ್ಸ್ ಅನ್ನೋರು ಇಲ್ಲಿ ಹೈರಿಂಗ್ನ ಮಾಡ್ತಾ ಇದ್ದಾರೆ. ರೋಲ್ ಬಂದು AI ಡೇಟಾ ಸ್ಪೆಷಲಿಸ್ಟ್ ಅನ್ನೋ ರೋಲ್ಗೆ ಇಲ್ಲಿ ಹೈರಿಂಗ್ನ ಮಾಡ್ತಿದ್ದಾರೆ. ಅದು ಕೂಡ ಕೆಲಸ ಕಂಪ್ಲೀಟ್ಲಿ ಕನ್ನಡದಲ್ಲೇ ಇರುತ್ತೆ. ಇಂಗ್ಲೀಷ್ ನಿಮಗೆ ಸ್ವಲ್ಪ ಅಥವಾ ಬೇಸಿಕ್ಸ್ ಬಂದರೆ ಸಾಕಾಗಿರುತ್ತೆ, ಯಾಕಂದರೆ ಅವ್ರು ಕೊಡೋವಂಥದ್ದನ್ನ ಜಸ್ಟ್ ನೀವು ನೋಡೋಕ್ಕೆ ಅಥವಾ ಓದೋದಕ್ಕೆ ಬರಬೇಕಾಗಿರುತ್ತೆ. ಅದರಿಂದ ಇಂಗ್ಲೀಷ್ ಸ್ವಲ್ಪ ಬರಬೇಕಾಗಿರುತ್ತೆ. ಕನ್ನಡದಲ್ಲಿ ಕಂಪ್ಲೀಟಾಗಿ ನೀವು ಇಲ್ಲಿ ಕೆಲಸನ ಮಾಡ್ತೀರಾ. ಇದು ಬಂದು 100% ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ. ಇನ್ನು ಎಲಿಜಿಬಿಲಿಟೀಸ್ ನೋಡಿದ್ರೆ, ಯಾರೆಲ್ಲ ಫ್ರೆಷರ್ಸ್ ಇದ್ದೀರಾ ಹಾಗೆ ಎಕ್ಸ್ಪೀರಿಯನ್ಸ್ ಇದೆ, ಇಬ್ಬರು ಕೂಡ ಇಲ್ಲಿ ಅಪ್ಲೈನ ಮಾಡ್ಬೋದು. ಸ್ವಲ್ಪ ಜಾಸ್ತಿ ಎಕ್ಸ್ಪೀರಿಯನ್ಸ್ ಇರೋರಿಗೆ ಇಲ್ಲಿ ರೆಫರೆನ್ಸ್ನ ಮಾಡ್ತಾ ಇದ್ದಾರೆ ಅಥವಾ ಪ್ರಿಫರ್ನ ಮಾಡ್ತಾ ಇದ್ದಾರೆ. ಫ್ರೆಷರ್ಸ್ನು ಕೂಡ ಹೈಯರ್ ಮಾಡ್ತಾರೆ, ಬಟ್ ಕೆಲವೊಂದಷ್ಟು ಫೀಲ್ಡ್ಸಲ್ಲಿ ನಿಮಗೆ ಎಕ್ಸ್ಪೀರಿಯನ್ಸ್ ಇದ್ರೆ ಪ್ಲಸ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಇನ್ನು ನೀವೇನಾದ್ರು ಜಸ್ಟ್ PUC ಪಾಸ್ ಆಗಿದ್ದೀವಿ ಅಥವಾ ಡಿಗ್ರಿ, ಡಿಪ್ಲೊಮೊ ಈ ರೀತಿಯಾದಂಥ ಕೋರ್ಸಸ್ನ ಕಂಪ್ಲೀಟ್ ಮಾಡಿದ್ದೀವಿ ಅಥವಾ ಇನ್ನೂ ಓದ್ತಾ ಇದ್ದೀವಿ ಅಂದರೂ ಕೂಡ ನೀವಿಲ್ಲಿ ಅಪ್ಲೈನ ಮಾಡ್ಬೋದು. PU ಓದ್ತಾ ಇದ್ದೀನಿ ಅಂದರೂ ಕೂಡ ನೀವು ಇಲ್ಲಿ ಅಪ್ಲೈ ಮಾಡ್ಬೋದಾಗಿರುತ್ತೆ. ಇನ್ನು ಕಂಪ್ಲೀಟ್ಲಿ ಫ್ಲೆಕ್ಸಿಬಲ್ ಇರುತ್ತೆ, ಯಾಕಂದರೆ ಯಾವುದೇ ರೀತಿ ಟೈಮ್ ಲಿಮಿಟ್ಸ್ ಇರೋದಿಲ್ಲ. ನಿಮಗೆ ಯಾವಾಗ ಆಗುತ್ತೆ, ನಿಮಗೆ ಯಾವಾಗ ಫ್ರೀ ಇರುತ್ತೆ ಆ ಟೈಮಲ್ಲಿ ನೀವು ಇಲ್ಲಿ ಕೆಲಸನ ಮಾಡ್ಬೋದು. ಅವರ್ಲಿ ವೈಸ್ ಇಲ್ಲಿ ಅವ್ರು ನಿಮಗೆ ಪೇಮೆಂಟ್ನ ಮಾಡ್ತಾ ಇದ್ದಾರೆ. ಪರ್ ಆರ್ ನಿಮಗೆ $4 ಅಂತ ಪೇ ಮಾಡ್ತಾ ಇದ್ದಾರೆ. ಇಂಡಿಯನ್ ರುಪೀಸ್ಗೆ ಕನ್ವರ್ಟ್ ಮಾಡಿದ್ರೆ ನಿಮಗೆ 360 ಸಮಥಿಂಗಿಂದ 400 ರೂಪೀಸ್ ಪರ್ ಆರ್ ಪೇ ಮಾಡ್ತಾರೆ. ಎಷ್ಟು ಅವರ್ ನೀವು ಇಲ್ಲಿ ಕೆಲಸನ ಮಾಡ್ತೀರಾ ಅಷ್ಟು ಜಾಸ್ತಿ ನೀವು ಇಲ್ಲಿ ಅರ್ನಿಂಗ್ಸ್ನ ಮಾಡ್ಬೋದು. ಯಾವುದೇ ರೀತಿ ಫಿಕ್ಸ್ಡ್ ಟೈಮಿಂಗ್ಸ್ ಅಂತ ಇರೋದಿಲ್ಲ ಅಥವಾ ಟಾರ್ಗೆಟ್ಸ್ ಇರೋದಿಲ್ಲ. ಬಟ್ ವಾರದಲ್ಲಿ ಅಟ್ಲೀಸ್ಟ್ ನೀವು 10 hours ಕೆಲಸ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಡೈಲಿ 1.5 hours ಅಥವಾ 1 hour ಅಂತ ನೀವು ಕೆಲಸ ಮಾಡಿದ್ರು 7 ಡೇಸಲ್ಲಿ ಈಸಿಯಾಗಿ ನೀವು 10 hoursನ ಕಂಪ್ಲೀಟ್ ಮಾಡ್ಬೋದು. ಸೊ ಅದು ಕೆಲಸ ಮಾಡಿದಕ್ಕೆ ಅದೇ ರೀತಿ ಅಮೌಂಟ್ನು ಕೂಡ ನಿಮಗೆ ಪೇ ಮಾಡ್ತಾರೆ. ಚೆನ್ನಾಗಿ ಕೆಲಸನ ಮಾಡಿದ್ದೀರಾ ಅಂದರೆ ನಿಮಗೆ ಬೋನಸ್ ಕೂಡ ಇರುತ್ತೆ. ಸೊ ಯಾರೆಲ್ಲ ಮದರ್ಸ್ ಇದ್ದೀರಾ, ಸ್ಟೂಡೆಂಟ್ಸ್ ಇದ್ದೀರಾ ಅಥವಾ ಆಲ್ರೆಡಿ ವರ್ಕ್ ಮಾಡಬೇಕು, ನನಗೆ ಪಾರ್ಟ್ ಟೈಮಿಗೆ ಸೈಡ್ ಇನ್ಕಮ್ ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಿರೋರು ಕೂಡ ಇಲ್ಲಿ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಯಾವುದೇ ರೀತಿ ರಿಸ್ಟ್ರಿಕ್ಷನ್ಸ್ ಇರೋದಿಲ್ಲ, ಏಜ್ ಲಿಮಿಟ್ಸ್ ಕೂಡ ಇಲ್ಲ. ಇನ್ನು ಈ ವಿಡಿಯೋದಲ್ಲಿ ಹೇಗೆ ಅಪ್ಲೈನ ಮಾಡಬೇಕು, ನಿಮ್ಮ ರೋಲ್ ಏನಿರುತ್ತೆ, ಎಕ್ಸಾಕ್ಟಾಗಿ ನೀವು ಕೆಲಸ ಏನು ಮಾಡಬೇಕು ಅನ್ನೋದ್ರೆಲ್ಲ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ನ ಮಾಡಿದ್ದೀನಿ. ಸೊ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ. ಅಪ್ಲೈ ಮಾಡುವಂಥ ಲಿಂಕ್ನು ಕೂಡ ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಅಲ್ಲಿಂದ ಡೈರೆಕ್ಟಾಗಿ ನೀವು ಅಪ್ಲೈನ ಮಾಡ್ಬೋದು. ಜೊತೆಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅದರಿಂದ ನಾನು ಹಾಕೋಂಥ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ ನಿಮಗೆ ಮೊದಲು ಬಂದು ತಲುಪುತ್ತೆ. ವಿಡಿಯೋ ನೋಡ್ತಿದ್ದಾಗೆ ಅಪ್ಲೈನ ಮಾಡಿದರೆ ಕೆಲಸ ಸಿಗೋ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಸೊ ಬನ್ನಿ. ಸೊ ಇದು ಲಿಂಕ್ಡ್ಇನ್ ಆ್ಯಪಲ್ಲಿ ಪೋಸ್ಟ್ ಆಗಿರೋಂಥ ಜಾಬ್ ಆಗಿದೆ. ಕಂಪ್ನಿ ಬಂದು RWS ಗ್ರೂಪ್ಸ್ ಅನ್ನೋ ಕಂಪ್ನಿಯವರು ಇಲ್ಲಿ ಹೈರಿಂಗ್ನ ಮಾಡ್ತಾ ಇದ್ದಾರೆ. ಹಾಗೆ ಇಲ್ಲಿ ನೀವೇ ನೋಡ್ಬೋದು AI ಡೇಟಾ ಸ್ಪೆಷಲಿಸ್ಟ್ ಕನ್ನಡ ಅನ್ನೋ ರೋಲ್ಗೆ ಅವರು ಹೈರಿಂಗ್ನ ಮಾಡ್ತಾ ಇದ್ದಾರೆ. ಸೊ ಅದರಲ್ಲೇ ಕ್ಲಿಯರಾಗಿ ಹೇಳಿದ್ದಾರೆ, AI ಡೇಟಾನ ಸ್ಪೆಷಲಿಸ್ಟ್ ಆಗಿ ನೀವು ಇಲ್ಲಿ ಕೆಲಸನ ಮಾಡಬೇಕಾಗಿರುತ್ತೆ, ಅದು ಕೂಡ ಕನ್ನಡ ಭಾಷೆಯಲ್ಲಿ ಅಂತ. ಜಸ್ಟ್ 1 week ಆಗೋ ಅಷ್ಟೇ ಇಲ್ಲಿ ಅಪ್ಲಿಕೇಶನ್ ಪೋಸ್ಟ್ನ ಮಾಡಿರುವಂಥದ್ದು. ಸೊ ಇನ್ನು ಕೂಡ ಆ್ಯಕ್ಟಿವ್ಲಿ ರಿಸೀವಿಂಗ್ ಅಪ್ಲಿಕೇಶನ್ಸ್ ಅಂತ ಮೆನ್ಷನ್ನ ಮಾಡಿದ್ದಾರೆ. ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಇದೆ. ಹಾಗೆ ಫುಲ್ ಟೈಮ್ ಅಥವಾ ಪಾರ್ಟ್ ಟೈಮ್ ಎರಡೂ ಕೂಡ ನೀವಿಲ್ಲಿ ಮಾಡ್ಬೋದಾಗಿರುತ್ತೆ. ಇಲ್ಲಿ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದರೆ ನಿಮಗೆ ಅಬೌಟ್ ದ ಜಾಬ್ ಅಂತ ಕಂಪ್ಲೀಟ್ ಡೀಟೇಲ್ಸ್ ಕೊಟ್ಟಿದ್ದಾರೆ. ನಾನು ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ಇನ್ನು ವಿ ಆರ್ ಲುಕಿಂಗ್ ಫಾರ್ AI ಡೇಟಾ ಸ್ಪೆಷಲಿಸ್ಟ್ ಟು ಸಪೋರ್ಟ್ ಅವರ್ ಇಂಪೋರ್ಟಿಂಗ್ ಆಫ್ AI ಜನರೇಷನ್ ಕಾಂಟ್ಯಾಕ್ಟ್ ಇನ್ ಕನ್ನಡ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ AI ಡೇಟಾ ಸ್ಪೆಷಲಿಸ್ಟ್ಗೆ ನಾವಿಲ್ಲಿ ಹೈರಿಂಗ್ನ ಮಾಡ್ತಾ ಇದ್ದೀವಿ. ಏನಕ್ಕೆ ಅಂದರೆ ನಮ್ಮ AI ಜನ್ರೇಷನ್ನ ಇಂಪ್ರೂವ್ ಮಾಡೋದಕ್ಕೆ ಇಲ್ಲಿ ಒಬ್ಬ ಕಂಟೆಂಟ್ ಇನ್ ಕನ್ನಡದಲ್ಲಿ ಮಾಡೋರು ಬೇಕಾಗಿದ್ದಾರೆ ಅಂತ ಹೇಳ್ತಿದ್ದಾರೆ. ಇನ್ನು ಜಾಬ್ ಟೈಪ್ ಬಂದು ಫ್ರೀಲ್ಯಾನ್ಸಿಂಗ್ ಆಗಿರುತ್ತೆ. ಲೊಕೇಶನ್ ಬಂದು ವರ್ಕ್ ಫ್ರಮ್ ಹೋಮ್. ಶೆಡ್ಯೂಲ್ಸ್ ಬಂದು ಪಾರ್ಟ್ ಟೈಮ್ ಆಗಿ ಕೂಡ ನೀವು ಇಲ್ಲಿ ಮಾಡ್ಬೋದು. ನಾನು ನಿಮ್ಗೆ ಆಲ್ರೆಡಿ ಹೇಳಿರೋ ಹಾಗೆ 10+ hours ಪರ್ ವೀಕ್ ಅಂತ ಹೇಳಿದ್ದಾರೆ. ಸೊ ಅಟ್ಲೀಸ್ಟ್ 10 hours ಅದು ನೀವು ಇಲ್ಲಿ ಕೆಲಸನ ಮಾಡಿರಬೇಕಾಗಿರುತ್ತೆ ವಾರದಲ್ಲಿ. ಸೊ ದಿನಕ್ಕೆ ನೀವು 1 hour 1.5 hour ಅಂತ ನೀವು ಇಲ್ಲಿ ಕೆಲಸನ ಮಾಡಿದ್ರು ಕೂಡ ವೀಕ್ಲಿ 7 ಡೇಸಲ್ಲಿ ನೀವು ಈಸಿಯಾಗಿ 10 hoursನ ಕಂಪ್ಲೀಟ್ ಮಾಡ್ಬೋದು. ವರ್ಕ್ ವೆನ್ ಎವರ್ ಯು ವಾಂಟ್ ಅಂತ ಕೊಟ್ಟಿದ್ದಾರೆ. ಫ್ಲೆಕ್ಸಿಬಲ್ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ಸೊ ಯಾವುದೇ ರೀತಿಯಾದಂಥ ಟೈಮಿಂಗ್ಸ್ ಇಲ್ಲ, ನಿಮಗೆ ಯಾವ ಟೈಮ್ ಬೇಕು, ನಿಮಗೆ ಯಾವಾಗ ಆಗುತ್ತೆ ಆವಾಗ ನೀವು ಇಲ್ಲಿ ಕಂಪ್ಲೀಟ್ಲಿ ಫ್ಲೆಕ್ಸಿಬಲ್ ಆಗಿ ಕೆಲಸನ ಮಾಡ್ಬೋದು. ಇನ್ನು ಇಮಿಡಿಯೇಟಾಗಿ ಜಾಯ್ನ್ ಆಗೋರು ಬೇಕಾಗಿದ್ದಾರೆ ಅಂತ ಹೇಳ್ತಿದ್ದಾರೆ. ಡ್ಯೂರಿಯೇಷನ್ ಬಂದು
TBC ಅಂತ ಕೊಟ್ಟಿದ್ದಾರೆ. ಇನ್ನು ಇಲ್ಲಿ ರೇಟ್ ನೋಡಿದ್ರೆ ಅಂದರೆ ಎಷ್ಟು ಸ್ಯಾಲ್ರಿನ ಪ್ರೊವೈಡ್ ಮಾಡ್ತಾರೆ ಅಂದರೆ $4 per hour ಅಂತ ಕೊಟ್ಟಿದ್ದಾರೆ. ರೇಟ್ ವೇರೀಸ್ ಪರ್ ಕಂಟ್ರಿ ಅಂತ ಕೂಡ ಕೊಟ್ಟಿದ್ದಾರೆ. ಸೊ ನಿಮಗೇನಿಲ್ಲ ಅಂದರೆ $4 ಅಟ್ಲೀಸ್ಟ್ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಸೊ ನಮ್ಮ ಕಂಟ್ರಿಗೆ ನೋಡಿದರೆ ಅವರು ಅರೌಂಡ್ $5 to $6 per hour ಕೊಡ್ತಾರೆ. ಅದರಿಂದ ನಿಮಗೆ ಏನಿಲ್ಲ ಅಂದರೆ 400 ಇಂದ 500 550ವರೆಗೂ ಪರ್ ಅವರ್ ನಿಮಗೆ ಸಿಗುತ್ತೆ. ಇದು ಒಂದು ಡೇಗಲ್ಲ, ಪರ್ ಆರ್ ಕೊಡ್ತಾ ಇದ್ದಾರೆ ನಿಮಗೆ. ಇಫ್ ಯು ಆರ್ ಬೇಸ್ಡ್ ದ ರೇಟ್ ವಿಲ್ ಬಿ ಡಿಫ್ರೆಂಟ್ ಅಂತ ಕೊಟ್ಟಿದ್ದಾರೆ. ಸೊ ನೀವೇನಾದ್ರು ಬೇರೆ ಬೇರೆ ಸ್ಟೇಟಿಂದ ಅಥವಾ ಬೇರೆ ಬೇರೆ ಕಂಟ್ರಿ ಕಡೆಯಿಂದ ಹಾಕಿದರೆ ಸ್ವಲ್ಪ ವೇರಿ ಆಗುತ್ತೆ, ಬಟ್ $4 ಆದರೂ ಅಟ್ಲೀಸ್ಟ್ ನಿಮಗೆ ಸಿಗುತ್ತೆ ಅಂತ ಹೇಳ್ತಿದ್ದಾರೆ. ಹೆಲ್ಪ್ ಶೇಪ್ ದ ಫ್ಯೂಚರ್ ಆಫ್ AI. ಆರ್ ಯು ಅ ಸ್ಟೂಡೆಂಟ್ ರೀಸೆಂಟ್ಲಿ ಗ್ರ್ಯಾಜುಯೇಟೆಡ್ ಸ್ಟೇಯಿಂಗ್ ಅಟ್ ಹೋಮ್, ಪೇರೆಂಟ್ಸ್ ಗೈಡಿಂಗ್ ವರ್ಕ್ ಆರ್ ಪ್ರೊಫೆಷ್ನಲ್ ಸೀಕಿಂಗ್ ಫ್ಲೆಕ್ಸಿಬಲ್ ರಿಮೋಟ್ ವರ್ಕ್ ಅಂತ ಕೊಟ್ಟಿದ್ದಾರೆ. ಸೊ ನೀವೇನಾದ್ರು ಸ್ಟೂಡೆಂಟ್ಸ್ ಆಗಿದ್ರು ಅಥವಾ ಗ್ರ್ಯಾಜುಯೇಷನ್ ಈಗಷ್ಟೇ ಮುಗಿಸಿದ್ದೀನಿ ಅನ್ನೋರು, ಜೊತೆಗೆ ಮನೆಯಲ್ಲೇ ಇದ್ದೀನಿ, ಫ್ಲೆಕ್ಸಿಬಲ್ ವರ್ಕಿಂಗ್ ಅವರ್ಸ್ ಬೇಕು, ಅಥವಾ ನಾನು ಆಲ್ರೆಡಿ ವರ್ಕ್ ಮಾಡ್ತಾ ಇದ್ದೀನಿ, ಒಬ್ಬರ ಪ್ರೊಫೆಷ್ನಲ್ ಆಗಿ ಫ್ಲೆಕ್ಸಿಬಲ್ ವರ್ಕಿಂಗ್ ಅವರ್ಸ್ಗೆ ನಾನು ಸರ್ಚ್ ಮಾಡ್ತಾ ಇದ್ದೀನಿ ಅನ್ನೋರು ಇಲ್ಲಿ ಅಪ್ಲೈನ ಮಾಡ್ಬೋದು ಅಂತ ಹೇಳ್ತಿದ್ದಾರೆ. ವಿ ಆರ್ ಇಂಟ್ರೆಸ್ಟೆಡ್ ಇನ್ ಶೇಪಿಂಗ್ ಅ ಡಿಫ್ರೆಂಟ್ ಆಫ್ ಸೇಫ್ ಟು ಫಾರ್ ಟುಡೇಸ್ AI ಮೋಡ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಸೇಫ್ ಆಗಿ ಹಾಗೆ ಒಂದು ಡೆವಲಪ್ಮೆಂಟ್ನ AI ಶೇಪಿಂಗಲ್ಲಿ ನಾವು ಮಾಡೋದಕ್ಕೆ ಇಂಟ್ರೆಸ್ಟ್ ಇದ್ದೀವಿ ಅಂತ ಹೇಳ್ತಿದ್ದಾರೆ. ವಾಟ್ ಯು ವಿಲ್ ಡೂ, ನೀವಿಲ್ಲಿ ಏನು ಕೆಲಸನ ಮಾಡ್ತೀರಾ ಅಂದರೆ ದ ರೋಲ್ ಇನ್ವಾಲ್ವ್ಸ್ ಪರ್ಫಾರ್ಮಿಂಗ್ ಡ್ರೈವ್ಸ್ ಡೇಟಾ ರಿಸಲ್ಟ್ ಟಾಸ್ಕ್ ಇನ್ಕ್ಲೂಡಿಂಗ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಡೇಟಾನ ಲೈಕ್ ಟಾಸ್ಕ್ಗಳನ್ನ ನೀವಿಲ್ಲಿ ಡೈಲಿ ಟಾಸ್ಕ್ನ ಡೇಟಾ ಬೇಸಲ್ಲಿ ಮಾಡಬೇಕಾಗಿರುತ್ತೆ. ಡೇಟಾ ಕೋಆರ್ಡಿನೇಟಿಂಗ್, ಇವ್ಯಾಲ್ಯೂಯೇಟಿಂಗ್ ಆ್ಯಂಡ್ ಅನಲೈಸಿಂಗ್. ಡೇಟಾಗಳನ್ನ ನೀವು ಲೈಕ್ ಕಲೆಕ್ಟ್ ಮಾಡಬೇಕಾಗಿರುತ್ತೆ, ಇವ್ಯಾಲ್ಯೂಯೇಟ್ ಚೆಕ್ ಮಾಡಬೇಕಾಗಿರುತ್ತೆ, ಹಾಗೆ ಅದು ಸರಿ ಇದೆಯಾ ಇಲ್ವಾ ಅಂತ ಅನಲೈಸ್ ಮಾಡಬೇಕಾಗಿರುತ್ತೆ ಅಂತ ಹೇಳ್ತಿದ್ದಾರೆ. ಇದನ್ನು ನೀವು ChatGPT ಯೂಸ್ ಮಾಡಿಕೊಂಡು ಕೂಡ ಮಾಡ್ಬೋದು. ಇನ್ನು ಪೇಷಂಟ್ ಕ್ಯಾಪೇಜ್ ಕಂಟ್ರೋಲ್ ಟಾಸ್ಕ್ಸ್ ಅಂಡ್ ಆಬ್ಜೆಕ್ಟ್ ಟ್ಯಾಕಿಂಗ್ ಆ್ಯಂಡ್ ಲೇಬಲಿಂಗ್ ಅಕ್ರಾಸ್ ಡಿಫ್ರೆಂಟ್ ಕಂಟೆಂಟ್ ಟೈಪ್, ಆಡಿಯೋ, ವಿಡಿಯೋ, ಇಮೇಜ್ ಆ್ಯಂಡ್ ಕೊಲಾಬ್ರೇಟಿಂಗ್ ಡೇಟಾ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಪೇರ್ ಮಾಡಬೇಕಾಗಿರುತ್ತೆ. ಸೊ ಒಂದು ಟಾಪಿಕಲ್ಲಿ ಕೊಟ್ಟಿರ್ತಾರೆ, ಅದನ್ನು ಲೈಕ್ 2 ವಿಡಿಯೋಸ್ ಕೊಟ್ಬಿಟ್ಟಿರ್ತಾರೆ ಡಿಫ್ರೆಂಟ್, ಅದನ್ನು ಪೇರ್ ಮಾಡುವಂಥದ್ದು, ಅಥವಾ ಲೈಕ್ ಎಷ್ಟು ಟಾಸ್ಕ್ಗಳಾಗಿದೆ, AIಗೆ ಎಷ್ಟೆಲ್ಲ ನಾವು ಪ್ರಾಜೆಕ್ಟ್ಸ್ನ ಅಪ್ಲೋಡ್ ಮಾಡಿದ್ದೀವಿ ಅಂತ ಕೌಂಟ್ ಮಾಡಿ ಇಟ್ಕೊಳ್ಳೋವಂಥದ್ದು, ಹಾಗೆ ಇಲ್ಲಿ ಔಟ್ಪುಟ್ ಏನು ಬಂದಿದೆ, ಪ್ರಾಜೆಕ್ಟ್ ಟ್ಯಾಗ್ಗಳೇನಿದೆ, ಅಥವಾ ಲೇಬಲ್ ಏನು ಮಾಡಿದೆ, ಏನು ಹೆಸರು ಇಟ್ಟಿದ್ದಾರೆ, ಅಥವಾ ಇವಾಗ ಆಡಿಯೋ ಆಗಿರ್ಬೋದು, ವಿಡಿಯೋ ಆಗಿರ್ಬೋದು, ಇಮೇಜ್ಗಳೆಲ್ಲ ಹೇಗೆ ವರ್ಕ್ ಆಗ್ತಾ ಇದೆ ಅನ್ನೋದನ್ನೆಲ್ಲ ನೀವಿಲ್ಲಿ ಅನಲೈಸ್ ಮಾಡಬೇಕಾಗಿರುತ್ತೆ ಅಂತ ಹೇಳ್ತಿದ್ದಾರೆ. ಸೊ ತುಂಬ ಕಷ್ಟ ಏನಿಲ್ಲ, ತುಂಬ ಸಿಂಪಲ್ ಆಗಿ ಹೇಳಬೇಕಂದ್ರೆ ಇವಾಗ ನೀವೊಂದು ವಿಡಿಯೋನ ಇನ್ಸ್ಟಾಗ್ರಾಮ್ಗೆ ಅಥವಾ ಎಲ್ಲೋ ಒಂದು ಕಡೆ ಪೋಸ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅಂತ ಇದೆ ಅಂತ ಅಂದ್ಕೊಳ್ಳಿ. ಅದರಲ್ಲಿ ವಿಡಿಯೋಸ್ ಅಥವಾ ನಿಮ್ಮ ಫೋಟೋಸ್ಗಳು ಸರಿ ಇದೆಯಾ, ಆಡಿಯೋ ಕರೆಕ್ಟಾಗಿ ಬರ್ತಾ ಇದೆಯಾ, ಅಥವಾ ನೀವೇನಾದ್ರು ಅದಕ್ಕೆ ಟೈಟಲು ಅಥವಾ ಮೇಲ್ಗಡೆ ಏನಾದ್ರು ರೈಟಿಂಗ್ಸ್ ಹಾಕಿದರೆ ಅದು ಕರೆಕ್ಟಾಗಿ ಬರ್ತಾ ಇದೆಯಾ, ಫಾಂಟ್ ಸರಿ ಇದೆಯಾ, ಇದನ್ನೆಲ್ಲ ಚೆಕ್ ಮಾಡಿಬಿಟ್ಟು ಪೋಸ್ಟ್ ಮಾಡ್ತೀರಾ ಅಲ್ವಾ, ಅಥವಾ ಸ್ಟೋರಿ ಹಾಕ್ತೀರಾ ಅಲ್ವಾ, ಅದನ್ನೇ ನೀವಿಲ್ಲಿ ಮಾಡಬೇಕಾಗಿರುತ್ತೆ. ಡೇಟಾಗಳು, ಇನ್ಫಾರ್ಮೇಷನ್ಸ್ ಎಲ್ಲನೂ ಕೂಡ ಕಂಪ್ನಿಯವರು ನಿಮಗೆ ಕೊಟ್ಬಿಟ್ಟಿರ್ತಾರೆ. ಅವ್ರನ್ನ ಕೊಟ್ಟಿರೋದು ಕರೆಕ್ಟಾಗಿ ಅಪ್ಲೋಡ್ ಆಗಿದೆಯಾ ಇಲ್ವಾ, ಏನಾದ್ರು ಮಿಸ್ಟೇಕ್ಸ್ ಇದೆಯಾ, ಸೇಮ್ ಆ್ಯಸ್ ಇಟ್ ಈಸ್ ಇದೆಯಾ, ಅದು ಔಟ್ಪುಟ್ ಹೇಗೆ ಬರ್ತಾ ಇದೆ ಅಂತ ನೀವು ಜಸ್ಟ್ ಚೆಕ್ ಮಾಡಬೇಕಾಗಿರುತ್ತೆ ಅಷ್ಟೇ. ಅದನ್ನೇ ಇಲ್ಲಿ ಹೇಳಿರೋವಂಥದ್ದು ವಾಟ್ ವಿ ಆರ್ ಲುಕಿಂಗ್ ಫಾರ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಅವರು ಎಂಥ ವರ್ಕರ್ಸ್ ಬೇಕು ಅಂತ ಹುಡುಕ್ತಾ ಇದ್ದಾರೆ ಅಂದರೆ ನೇಟಿವ್ ಲೆವೆಲ್ ಫ್ಲೂಯೆಂಟ್ ಇನ್ ಕನ್ನಡ ಅಂತ ಹೇಳ್ತಾರೆ. ಸೊ ನೀವು ಲೈಕ್ ನೀವು ಎಲ್ಲಿ ಇದ್ದೀರಾ, ಸಿಟಿ ಆಗಿರ್ಬೋದು ಅಥವಾ ವಿಲೇಜ್ ಆಗಿರ್ಬೋದು, ಅಲ್ಲಿ ಕನ್ನಡ ಹೇಗೆ ಮಾತಾಡ್ತಾರೆ ಆ ಕನ್ನಡ ನಿಮಗೆ ಚೆನ್ನಾಗಿ ಮಾತಾಡೋಕ್ಕೆ ಬರಬೇಕಾಗಿರುತ್ತೆ. ಇನ್ನು ಇಂಗ್ಲೀಷ್ ಪ್ರೊಫೆಷನಲ್ ಫ್ಲೂಯೆಂಟ್ ಆ್ಯಂಡ್ ಅಡ್ವಾನ್ಸ್ ಪ್ರೊಫೆಷನಲ್ ಇನ್ ಇಂಗ್ಲೀಷ್ ಲೆವೆಲ್ B2 C2 ಅಂತ ಕೊಟ್ಟಿದ್ದಾರೆ. ಸೊ ನಿಮಗೆ ಫ್ಲೂಯೆಂಟ್ ಆಗಿ ಅಂದರೆ ತುಂಬ ಪ್ರೊಫೆಷ್ನಲ್ ಆಗಿ ಮಾತಾಡಬೇಕು ಅನ್ನೋದೇನು ಬೇಡ, ಫ್ಲೂಯೆಂಟಾಗಿ ಯಾರು ನಿಮ್ಗೆ ಏನಾದ್ರು ಕೇಳಿದ್ರೆ ಅಂದರೆ ಅದಕ್ಕೆ ರಿಪ್ಲೈ ಮಾಡೋಕ್ಕಾಗುವಷ್ಟಾದರೂ ಇಂಗ್ಲೀಷಲ್ಲಿ ನಿಮಗೆ ಮಾತಾಡೋದಕ್ಕೆ ಬರಬೇಕು ಅಂತ ಹೇಳ್ತಾ ಇದ್ದಾರೆ. ಇನ್ನು AI ಆ್ಯಂಡ್ ಡೇಟಾ ಕೊಲಾಬ್ರೇಷನ್ ಪ್ರೊಫೆಷ್ನಲ್ ಎಕ್ಸ್ಪೀರಿಯನ್ಸ್ ಇನ್ ಒನ್ ಆಫ್ ಮೋರ್ ಆಫ್ ದ ಫಾಲೋಯಿಂಗ್ ಏರಿಯಾಸ್ ಮೆಸರಲಿ ಟಾಸ್ಕ್ಸ್, ಡೇಟಾ ಕೊಲಾಬ್ರೇಟಿಂಗ್ ಪ್ರೊಫೆಷ್ನಲ್, ಡೇಟಾ ಎವ್ಯಾಲ್ಯೂಯೇಟಿಂಗ್ ಆ್ಯಂಡ್ ಕ್ವಾಲಿಟಿ ಅಸಿಸ್ಟಿಂಗ್ ಆ್ಯಂಡ್ ಡೇಟಾ ಅನಲೈಸಿಂಗ್ ಆ್ಯಂಡ್ ಲೇಬಲಿಂಗ್ ಅಂತ ಹೇಳಿದ್ದಾರೆ. ಸೊ ನಿಮ್ಗೆ ಏನಾದರೂ AI ಅಥವಾ ಡೇಟಾ ಲೈಕ್ ಡಿಪಾರ್ಟ್ಮೆಂಟಲ್ಲಿ ಅಥವಾ ರೋಲ್ಗಳಲ್ಲಿ ಎಕ್ಸ್ಪೀರಿಯನ್ಸ್ ಇದ್ದರೆ ಇಲ್ಲಿ ಪ್ಲಸ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಯಾವುದೋ ಲೇಬಲಿಂಗಲ್ಲಿ, ಟಾಸ್ಕ್ಗಳಲ್ಲಿ, ಅಥವಾ ಕೋಆರ್ಡಿನೇಟಿಂಗಲ್ಲಿ, ಇವ್ಯಾಲ್ಯೂಯೇಟ್ ಮಾಡೋದ್ರಲ್ಲಿ ಅಥವಾ ಅನಲೈಸ್ ಮಾಡೋದ್ರಲ್ಲಿ, ಇದರಲ್ಲೆಲ್ಲ ನಿಮ್ಗೇನಾದ್ರು
ಲೈಕ್ ಎಕ್ಸ್ಪೀರಿಯನ್ಸ್ ಇದ್ದರೆ ಪ್ಲಸ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ವಾಟ್ ವಿ ಆಫರ್ ಅನ್ನೋದನ್ನ ನೆಕ್ಸ್ಟ್ ಕೊಟ್ಟಿದ್ದಾರೆ. ಸೊ ಕಂಪ್ನಿ ಕಡೆಯಿಂದ ನಿಮಗೇನು ಬೆನಿಫಿಟ್ ಸಿಗುತ್ತೆ ಅಂದರೆ ಫ್ಲೆಕ್ಸಿಬಲ್ ಶೆಡ್ಯೂಲ್ಸ್ ಇರುತ್ತೆ. ಮೊದಲನೇದಾಗಿ ನಿಮಗೆ ಕಂಪ್ಲೀಟ್ಲಿ ಫ್ಲೆಕ್ಸಿಬಲ್ ಇರುತ್ತೆ. ಯಾವುದೇ ರೀತಿಯಾದಂಥ ಟೈಮಿಂಗ್ಸ್ ಅಥವಾ ಫಿಕ್ಸ್ಡ್ ಶಿಫ್ಟ್ಸ್ಗಳಲ್ಲಿ ಇರೋದಿಲ್ಲ. ನಿಮಗೆ ಯಾವಾಗ ಬೇಕು, ನಿಮಗೆ ಯಾವಾಗ ಟೈಮ್ ಸಿಗುತ್ತೆ ಆವಾಗ ನೀವು ಇಲ್ಲಿ ವರ್ಕ್ನ ಮಾಡ್ಬೋದು. ಓಪನಿಂಗ್ ಟು ಅರ್ನ್ ಎಕ್ಸ್ಟ್ರಾ ಇನ್ಕಮ್ ಅಂತ ಕೊಟ್ಟಿದ್ದಾರೆ. ಸೊ ನೀವು ಇಲ್ಲಿ ಆಲ್ರೆಡಿ ಒಂದು ಕೆಲಸನ ಮಾಡ್ತಾ ಸೈಡ್ ಇನ್ಕಮ್ ಅಥವಾ ಪಾರ್ಟ್ ಟೈಮ್ ಆಗಿ ಕೂಡ ನೀವು ಇದನ್ನು ಮಾಡ್ಬೋದು. ಅದೊಂದು ನಿಮಗೆ ಬೆನಿಫಿಟ್ ಇದೆ ಅಂತ ಹೇಳ್ತಿದ್ದಾರೆ. ಇನ್ನು ಟೈಮ್ಲಿ ಪೇಮೆಂಟ್ಸ್ ಅಂತ ಕೊಟ್ಟಿದ್ದಾರೆ. ಸೊ ನಿಮಗೆ ಇಲ್ಲಿ ಕರೆಕ್ಟ್ ಟೈಮಿಗೆ ಪೇಮೆಂಟ್ಸ್ನ ಹಾಕ್ತಾರೆ. ಮಂತ್ಲಿ ಒನ್ಸ್ ಅವರು ಡೇಟ್ನ ಫಿಕ್ಸ್ ಮಾಡ್ಬೋದು ಅಥವಾ ವೀಕ್ಲಿ ಒನ್ಸ್ ಕೂಡ ಅವರು ಡೇಟ್ನ ಫಿಕ್ಸ್ ಮಾಡ್ಬೋದು. ಅವರು ಮಂತ್ಲಿ ಒನ್ಸ್ ಅಥವಾ ವೀಕ್ಲಿ ಒನ್ಸ್ ಅಂದರೆ ಕರೆಕ್ಟಾಗಿ ಆ ಡೇಟ್ಗೆ ನಿಮಗೆ ನೀವೆಷ್ಟು ಅವರ್ಸ್ ಕೆಲಸ ಮಾಡಿರ್ತೀರ ಅದನ್ನು ಕ್ಯಾಲ್ಕುಲೇಟ್ ಮಾಡಿ ಪೇಮೆಂಟ್ನ ಮಾಡಿಬಿಡ್ತಾರೆ. ಓಕೆನಾ. ದ ಪ್ರಾಜೆಕ್ಟ್ ಇಸ್ ಐಡೆಂಟಿಫೈ ಫಾರ್ ಸ್ಟೂಡೆಂಟ್ಸ್, ಪಾರ್ಟ್ ಟೈಮ್ಸ್ ಆ್ಯಂಡ್ ಸ್ಟೇ ಅಟ್ ಹೋಮ್ ಪೇರೆಂಟ್ಸ್ ಅಂತ ಕೊಟ್ಟಿದ್ದಾರೆ. ಸೊ ನೀವೇನಾದರೂ ಸ್ಟೂಡೆಂಟ್ಸ್ಗಳು ಅಥವಾ ಪಾರ್ಟ್ ಟೈಮಿಗೆ ಕೆಲಸ ಹುಡುಕ್ತಾ ಇದ್ದೀರಾ ಅಥವಾ ಮನೆಯಲ್ಲೇ ಇರೋವಂಥ ಪೇರೆಂಟ್ಸ್ಗಳಿಗೆ ಇದು ತುಂಬಾ ಸೂಟಬಲ್ ಆಗುತ್ತೆ. ನೀವೆಲ್ಲರೂ ಇಲ್ಲಿ ಮಾಡ್ಬೋದು, ಯಾವುದೇ ಪ್ರಾಬ್ಲಮ್ ಇಲ್ಲದೆ ಅಂತ ಕೊಟ್ಟಿದ್ದಾರೆ. ಇನ್ನು ಅವರ ಕಂಪ್ನಿ ಬಗ್ಗೆ ಕೆಲವೊಂದಷ್ಟು ಇನ್ಫಾರ್ಮೇಷನ್ಸ್ ಕೊಟ್ಟಿದ್ದಾರೆ. ನೀವು ಬೇಕಂದರೆ ಅದನ್ನೊಂದ್ಸಲ ನೀವು ಚೆಕ್ ಮಾಡ್ಕೊಬೋದು. ಬಟ್ ಇಲ್ಲಿ ಅಷ್ಟು ಇಂಪಾರ್ಟೆಂಟ್ ಇಲ್ದಿರೋದ್ರಿಂದ ನಾನು ಅದನ್ನೇನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗ್ತಾ ಇಲ್ಲ, ನೀವು ಚೆಕ್ ಮಾಡ್ಕೊಬೋದು. ಇದಿಷ್ಟು ಕೆಲಸದ ಬಗ್ಗೆ ಕ್ಲಿಯರ್ ಇನ್ಫಾರ್ಮೇಷನ್ ಆಗಿತ್ತು. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ AI ಡೇಟಾಗಳನ್ನ ಅನಲೈಸ್ ಮಾಡುವಂಥದ್ದು, ಕರೆಕ್ಟಾಗಿ ಅಪ್ಲೋಡ್ ಆಗಿದೆಯಾ ಇಲ್ವಾ ಅಥವಾ ಇರೋದು ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡುವಂಥದ್ದು ನಿಮ್ಮ ಕೆಲಸ ಆಗಿರುತ್ತೆ. ಹೇಗೆ ಮಾಡಬೇಕು, ಏನು ಮಾಡಬೇಕು ಅನ್ನೋದೆಲ್ಲ ಕಂಪ್ನಿಯವರು ನಿಮಗೆ ಟ್ರೈನಿಂಗ್ ಕೂಡ ಕೊಡ್ತಾರೆ 1 ವೀಕು. ಯಾರೆಲ್ಲ ಸ್ಟೂಡೆಂಟ್ಸ್ ಇದ್ದೀರಾ, ಹೌಸ್ ವೈಫ್ಸ್ ಇದ್ದೀರಾ ಅಥವಾ ಆಲ್ರೆಡಿ ವರ್ಕ್ ಮಾಡ್ತಾ ಇದ್ದೀನಿ ಅನ್ನೋರು, ಪೇರೆಂಟ್ಸ್ಗಳು ಎಲ್ಲರೂ ಕೂಡ ಇಲ್ಲಿ ಅಪ್ಲೈನ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಇನ್ನು ನೀವು ಗ್ರ್ಯಾಜುಯೇಟ್ಸ್ ಆಗಿದ್ರು ಅಪ್ಲೈನ ಮಾಡ್ಬೋದು ಅಥವಾ ಇನ್ನು ಓದ್ತಾ ಇದ್ದೀನಿ ಅಂದರೂ ಅಪ್ಲೈನ ಮಾಡ್ಬೋದು. ಅಟ್ಲೀಸ್ಟ್ PUC ಪಾಸ್ ಆಗಿದೆ ಅಂದರೆ ಇಲ್ಲಿ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಕಂಪ್ಲೀಟ್ಲಿ ಫ್ಲೆಕ್ಸಿಬಲ್ ಇರುತ್ತೆ. ಯಾವುದೇ ರೀತಿಯಾದಂಥ ಫಿಕ್ಸ್ಡ್ ಟೈಮಿಂಗ್ಸ್ ಇಲ್ಲಿ ಇರೋದಿಲ್ಲ. ಅವರ್ಲಿ ವೈಸ್ ಇಲ್ಲಿ ಪೇಮೆಂಟ್ನ ಮಾಡ್ತಾರೆ. 400ಇಂದ 550ವರೆಗೂ ಪರ್ ಅವರ್ ನಿಮ್ಗೆ ಇಲ್ಲಿ ಪೇಮೆಂಟ್ನ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಇದಿಷ್ಟು ಕೆಲಸದ ಬಗ್ಗೆ ಇನ್ಫಾರ್ಮೇಷನ್. ಇನ್ನು ಹೇಗೆ ಅಪ್ಲೈನ ಮಾಡಬೇಕಂದ್ರೆ ಇಲ್ಲಿ ಈಸಿ ಅಪ್ಲೈ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮಗೆ ಅದು ಇನ್ನೊಂದು ಇಂಟರ್ಫೇಸ್ಗೆ ಓಪನ್ ಆಗುತ್ತೆ. ಸೊ ಇಲ್ಲಿ ನೀವು ಮೊದಲನೇದಾಗಿ ನಿಮ್ಮ ನೇಮ್, ನಿಮ್ಮ ಲಾಸ್ಟ್ ನೇಮ್, ನೀವು ಯಾವ ಕಂಟ್ರಿಲಿ ಇದ್ದೀರಾ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಹಾಗೆ ನಿಮ್ಮ ಪ್ರೊಫೆಷ್ನಲ್ ಇಮೇಲ್ ID ನ ಕೊಟ್ಟು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಬೇಕಾಗಿರುತ್ತೆ. ಅದಾದಮೇಲೆ ಇಲ್ಲಿ ನೀವು ನಿಮ್ಮ ಅಪ್ಡೇಟೆಡ್ ರೆಸ್ಯೂಮ್ನ ಅಪ್ಲೋಡ್ ಮಾಡಬೇಕಾಗಿರುತ್ತೆ. ಇರೋದು ಅಪ್ಡೇಟೆಡ್ ಇದ್ದರೆ ವೆಲ್ ಆ್ಯಂಡ್ ಗುಡ್. ಇಲ್ಲ ಅಂದರೆ ಇಲ್ಲಿ ಅಪ್ಲೋಡ್ ರೆಸ್ಯೂಮ್ ಮೇಲೆ ಕ್ಲಿಕ್ನ ಮಾಡಿ ನಿಮ್ಮ ಅಪ್ಡೇಟೆಡ್ ರೆಸ್ಯೂಮ್ನ ಅಪ್ಲೋಡ್ ಮಾಡ್ಬೋದು. ಅದಾದಮೇಲೆ ಸ್ಕ್ರೋಲ್ ಡೌನ್ ಮಾಡಿದರೆ ಇಲ್ಲಿ ನೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿ ಇಲ್ಲಿ ಕೆಲವೊಂದಷ್ಟು ಕ್ವೆಶನ್ಸ್ಗಳನ್ನ ಕೇಳಿದೆ, ಅದಕ್ಕೆ ನೀವು ಆನ್ಸರ್ ಮಾಡಬೇಕಾಗಿರುತ್ತೆ. ವಾಟ್ ಕಂಟ್ರಿ ಡು ಯು ಕರೆಂಟ್ಲಿ ಲಿವ್ ಇನ್ ಅಂತ ಕೊಟ್ಟಿದ್ದಾರೆ. ಸೊ ನೀವು ಯಾವ ಕಂಟ್ರೀಲಿ ಇವಾಗ ನೀವು ಇದ್ದೀರಾ ಅನ್ನೋದನ್ನ ಕೇಳ್ತಾ ಇದೆ. ಸೊ ಇಲ್ಲಿ ನೀವು ಯಾವ ಕಂಟ್ರಿಯಿಂದ ಬೇಕಾದರೂ ನೀವು ಇಲ್ಲಿ ಇದು ಯಾಕೆ ಆಟೋಮೆಟಿಕ್ಕಾಗಿ ಸೇವ್ ಆಯಿತು, ಸೊ ಇಲ್ಲಿ ನೀವು ಯಾವ ಕಂಟ್ರಿಲಿ ಇದ್ದೀರಾ ಅಂತ ಕೇಳ್ತಾ ಇದೆ. ಸೊ ನೀವು ಯಾವುದೇ ಕಂಟ್ರಿಲಿ ಇದ್ರೂ ಕೂಡ ಇಲ್ಲಿ ನೀವು ಅಪ್ಲೋಡ್ನ ಮಾಡ್ಬೋದು. ಸೊ ಇಲ್ಲಿ ನೀವು ಟೈಪ್ ಮಾಡಬೇಕಾಗಿರುತ್ತೆ. ಟೈಪ್ ಮಾಡಿದ್ಮೇಲೆ ಅದು ತೋರಿಸುವಂಥದ್ದು. ಸೊ ಕರೆಕ್ಟಾಗಿ ಟೈಪ್ನ ಮಾಡಿ ಅದಾದಮೇಲೆ ಇಲ್ಲಿ ಸ್ಕ್ರೋಲ್ ಡೌನ್ ಮಾಡಿದ್ರೆ ನಿಮಗೆ ಆಪ್ಷನ್ ಬರುತ್ತೆ ನೋಡಿ ಲಾಸ್ಟಲ್ಲಿ, ಅದನ್ನು ಸೆಲೆಕ್ಟ್ನ ಮಾಡ್ಕೊಳ್ಳಿ. ಅದಾದ ವಾಟ್ ಈಸ್ ಯುವರ್ ನೇಟಿವ್ ಲ್ಯಾಂಗ್ವೇಜ್ ಕೊಟ್ಟಿದ್ದಾರೆ. ಸೊ ನಿಮ್ಮ ಲ್ಯಾಂಗ್ವೇಜ್ ಯಾವುದು ಅಂತ ಕೇಳ್ತಾ ಇದ್ದಾರೆ. ಸೊ ನಿಮ್ಮ ಲ್ಯಾಂಗ್ವೇಜ್ ಯಾವುದು ಅದನ್ನು ನೀವು ಇಲ್ಲಿ ಕೊಡ್ಬೋದು. ಅದಾದಮೇಲೆ ಇನ್ನೊಂದು ಮೇನ್ ಪಾಯಿಂಟ್ ಏನಂದರೆ ಇಲ್ಲಿ ನೀವು ಟೈಪ್ ಮಾಡಬೇಕಾದ್ರೆ ಗ್ಯಾಪ್ ಕೊಟ್ಟು ಟೈಪ್ ಮಾಡಿಬಿಡಿ. ಒಂದೇ ಸಮನೆ ಕಂಟಿನ್ಯೂಸ್ ಆಗಿ ಟೈಪ್ ಮಾಡಿದ್ರೆ ಮಾತ್ರ ಅದು ಶೋ ಆಗುವಂಥದ್ದು. ಸೊ ನೀವು ಅದನ್ನು ಕಂಟಿನ್ಯೂಸ್ ಆಗಿ ಲೆಟರ್ಸ್ಗಳನ್ನ ಟೈಪ್ ಮಾಡಬೇಕಾಗಿರುತ್ತೆ, ಗ್ಯಾಪ್ ಕೊಟ್ಟು ಮಾಡಿಬಿಡಿ. ವಾಟ್ ಅದರ್ ಲ್ಯಾಂಗ್ವೇಜ್ ಡು ಯು ಸ್ಪೀಕ್ ಇನ್ ಫ್ಲೂಯೆಂಟ್ಲಿ ಅಂತ ಕೇಳಿದೆ. ಸೊ ಯಾವ ಲ್ಯಾಂಗ್ವೇಜ್ ನೀವು ಕನ್ನಡ ಬಿಟ್ಟು ಫ್ಲೂಯೆಂಟಾಗಿ ಮಾತಾಡೋಕ್ಕಾಗತ್ತೆ ಅಂತ ಕೇಳ್ತಾ ಇದ್ದಾರೆ. ಸೊ ನಿಮ್ಗೆ ಯಾವುದು ಫ್ಲೂಯೆಂಟಾಗಿ ಮಾತಾಡೋಕ್ಕಾಗತ್ತೆ ಆ ಲ್ಯಾಂಗ್ವೇಜ್ನ ನೀವು ಇಲ್ಲಿ ಸೆಲೆಕ್ಟ್ನ ಮಾಡ್ಕೊಳ್ಳಿ. ಅದಾದಮೇಲೆ ಸ್ಕ್ರೋಲ್ ಡೌನ್ ಮಾಡಿದ್ರೆ ಹ್ಯಾವ್ ಯು ವರ್ಕ್ಡ್ ವಿತ್ ಪಾರ್ಟ್ ಟೈಮ್ ಎಂಪ್ಲಾಯಿ ಆರ್ ಫುಲ್ ಟೈಮ್ ಎಂಪ್ಲಾಯಿ ವಿತ್ ಇನ್. ಸೊ ಓಕೆ, ಇಲ್ಲಿ ಏನಾದ್ರು ನೀವು ಫ್ರೀಲ್ಯಾನ್ಸಿಂಗ್ ಆಗಿ ಇದಕ್ಕಿಂತ ಮುಂಚೆ ವರ್ಕ್ ಮಾಡಿದ್ದೀರಾ, ಫುಲ್ ಟೈಮ್ ಆಗಾದರೂ ಪರವಾಗಿಲ್ಲ, ಪಾರ್ಟ್ ಟೈಮ್ ಆಗಾದರೂ ಪರವಾಗಿಲ್ಲ, ವರ್ಕ್ ಮಾಡಿ ಎಕ್ಸ್ಪೀರಿಯನ್ಸ್ ಇದೆಯಾ ಅಂತ ಕೇಳ್ತಾ ಇದ್ದಾರೆ. ಸೊ ನಿಮಗಿದ್ರೆ ಎಸ್ ಅಂತ ಕೊಡ್ಬೋದು, ಇಲ್ಲಾಂದರೆ ನೋ ಅಂತ ಕೊಡ್ಬೋದು. ಸೊ ನಾನು ಇವಾಗ ಸಿಂಪಲ್ ಆಗಿ ಯಾರಿಗಿಲ್ಲ ಅವ್ರಿಗೆ ತೋರಿಸ್ತಾ ಇದ್ದೀನಿ. ಸೊ ನೋ ಅಂತ ಕೊಡಿ. ಅಥವಾ ವಾಟ್ ಈಸ್ ಯುವರ್ ಹೈಯೆಸ್ಟ್ ಲೆವೆಲ್ ಆಫ್ ಎಜುಕೇಷನ್ಸ್ ಅಂತ ಕೊಟ್ಟಿದ್ದಾರೆ. ಸೊ ನಿಮಗೆ ಯಾವುದು ಹೈಯೆಸ್ಟ್ ಎಜುಕೇಷನ್ ಆಗಿದೆ, ಅದು PUCನ, 10th ಅಥವಾ ಬ್ಯಾಚುಲರ್ ಡಿಗ್ರಿನ, ಮಾಸ್ಟರ್ಸ್ ಏನಾಗಿದೆ ಅದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೋದು. ಅದಾದಮೇಲೆ ಹ್ಯಾವ್ ಯು ವರ್ಕ್ಡ್ ಆನ್ AI ಆರ್ ಡೇಟಾ ಸೈಂಟಿಸ್ಟ್ ಸ್ಪೆಷಲ್ ಪ್ರಾಜೆಕ್ಟ್ಸ್ ಅಂತ ಕೇಳಿದ್ರೆ, ಸೊ ನೀವೇನಾದ್ರು ವರ್ಕ್ ಮಾಡಿದರೆ ಎಕ್ಸ್ಪೀರಿಯನ್ಸ್ ಇದ್ದರೆ ಇಲ್ಲಿ ಎಸ್ ಅಂತ ಕೊಡ್ಬೋದು, ಇಲ್ಲಾಂದರೆ ನೋ ಅಂತ ಕೊಡ್ಬೋದು. ಸೇಫರ್ ಸೈಡ್ ನಾನು ಸುಮ್ಮನೆ ಎಸ್ ಅಂತ ಕೊಡ್ತಾ ಇದ್ದೀನಿ, ಯಾಕಂದರೆ ನಿಮಗೆ ಅವಾಗ ಇಂಟರ್ವ್ಯೂ ಕಾಲ್ಸ್ ಮಾಡುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಎಲ್ಲದಕ್ಕೂ ನೀವು ನೋ ಅಂತ ಕೊಟ್ಟರೆ
ಇಂಟರ್ವ್ಯೂ ಕಾಲ್ಸ್ ಅಷ್ಟೊಂದು ಬರೋದಿಲ್ಲ. ಸೊ ಇಲ್ಲಿ ನೀವು ಎಸ್ ಅಂತ ಕೊಡ್ಬೋದು. ಇಂಟರ್ವ್ಯೂ ಕಾಲ್ ಬಂದಾಗ ನೀವು ಚೆನ್ನಾಗಿ ರೆಸ್ಪಾಂಡ್ನ ಮಾಡಿದ್ರಿ ಅಥವಾ ಅವ್ರು ಕೇಳಿದಂತೆ ನೀವು ಕಾನ್ಫಿಡೆಂಟಾಗಿ ಮಾತಾಡಿದ್ರಿ ಅಂದರೆ ಅವ್ರು ಅದನ್ನು ಅಷ್ಟು ಮ್ಯಾಟರ್ ಮಾಡೋದಿಲ್ಲ. ಓಕೆನಾ. ಸೊ 18 ಇಯರ್ಸ್ ಪ್ಲಸ್ ಆಗಿದೆ ಅಂತ ಕೇಳ್ತದೆ. ಸೊ ಎಲ್ಲರಿಗೂ ಆಗಿರುತ್ತೆ. ಎಸ್ ಅಂತ ಕೊಡ್ಬೋದು. ಇಲ್ಲ ಅಂದರೂ ಕೂಡ ಎಸ್ ಅಂತ ಕೊಡಿ, ಏನು ಪ್ರಾಬ್ಲಮ್ ಆಗೋದಿಲ್ಲ. ಇಂಟರ್ವ್ಯೂ ಕಾಲ್ ಮಾಡಿದಾಗ 2 ಇಯರ್ಸ್ 1 ಇಯರ್ಸ್ ಎಷ್ಟು ಗ್ಯಾಪ್ ಇದೆ ಅದನ್ನು ನೀವು ಪ್ಲಸ್ ಮಾಡಿ ಹೇಳ್ಬೋದು. ಅದಾದಮೇಲೆ ನೆಕ್ಸ್ಟ್ ಅಂತ ಕೊಟ್ಟರೆ ಇಲ್ಲಿ ನಿಮಗೆ ಕೆಲವೊಂದಷ್ಟು ಆಪ್ಷನ್ಸ್ ಕೇಳುತ್ತೆ. ಆರ್ ಯು ಅವೈಲಬಲ್ ಟು ವರ್ಕ್ ಪಾರ್ಟ್ ಟೈಮ್ 10+ hours ಅಪ್ ವೀಕ್ ಅಂತ ಕೊಟ್ಟಿದ್ದಾರೆ. ಸೊ 10 hours ಆದರೂ ಅಟ್ಲೀಸ್ಟ್ ನೀವು ವಾರದಲ್ಲಿ ವರ್ಕ್ ಮಾಡೋಕ್ಕಾಗತ್ತಾ ಅಂತ ಕೇಳ್ತಾ ಇದ್ದಾರೆ. ಹೌ ವುಡ್ ಯು ಡೆಲಿಕೇಟ್ ಲೆವೆಲ್ ಅಂತ ಕೊಟ್ಟಿದ್ದಾರೆ. ಸೊ ನಿಮ್ಮ ಪ್ರೊಫೆಷ್ನಲ್ ಇಂಗ್ಲೀಷ್ ಎಷ್ಟಿದೆ ಅಂತ ಕೇಳ್ತಾ ಇದ್ದಾರೆ. ಅದನ್ನು ನೀವು ಇಲ್ಲಿ ನಿಮಗೆ ಎಷ್ಟು ಪ್ರೊಫೆಷ್ನಲ್ ಇದೆ ಅದನ್ನು ನೀವು ಇಲ್ಲಿ ಸೆಲೆಕ್ಟ್ನ ಮಾಡ್ಕೊಬೋದು. ಡು ಯು ಅಗ್ರಿ ವಿತ್ ದ ರೇಟ್ ಲೆವೆಲ್ ಆಫ್ ದ ಜಾಬ್ ಡಿಸ್ಕ್ರಿಪ್ಷನ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಆರ್ಲಿ ನಿಮಗೆ 400 - 500 rupees ಕೊಡೋದಕ್ಕೆ ಓಕೆ ನಾನು ನಿಮಗೆ ತೊಗೊಳೋದಕ್ಕೆ ಅಂತ ಕೇಳ್ತಾ ಇದ್ದಾರೆ. ಸೊ ನಾನು ಎಸ್ ಅಂತ ಕೊಟ್ಟಿದ್ದೀನಿ. ಯಾಕಂದರೆ ಅವರಿಗೆ ನಿಮಗೆ 400 ಅಥವಾ 500 ಪೇ ಮಾಡ್ತಾ ಇದ್ದಾರೆ ಅಂದರೆ ಡೀಸೆಂಟ್ ಅಮೌಂಟೇ ಆಗಿರುತ್ತೆ, ತುಂಬ ಕಮ್ಮಿ ಏನಲ್ಲ. ಸೊ ಅದನ್ನು ನೀವು ಓಕೆ ಅಂತ ಮಾಡ್ಬೋದು. ಅದಾದಮೇಲೆ ನೆಕ್ಸ್ಟ್ ಅಂತ ಕೊಟ್ಟರೆ ಕೆಲವೊಂದಷ್ಟು ಕ್ವೆಶನ್ಸ್ ಮತ್ತೆ ಕೇಳ್ತಾ ಇದೆ. ಆರ್ ಯು ಫ್ರೀಲ್ಯಾನ್ಸಿಂಗ್ ಆರ್ ಪ್ರೈವೇಟ್. ಸೊ ನೀವು ಇಲ್ಲಿ ಫ್ರೀಲ್ಯಾನ್ಸಿಂಗ್ ವಿತ್ ಬಿಸ್ನೆಸ್ ಲೈಸೆನ್ಸ್ ಅಂತ ಕೊಡ್ಬೋದು, ಇಲ್ಲ ಅಂದರೆ ಪ್ರೈವೇಟ್ ಅಂತ ಕೊಡ್ಬೋದು, ಏನಾದರೂ ಕೊಡ್ಬೋದು. ನಾನಿಲ್ಲಿ ಜಸ್ಟ್ ಇಲ್ಲಿ ಫ್ರೀಲ್ಯಾನ್ಸಿಂಗ್ ವಿತ್ ಅ ಬಿಸ್ನೆಸ್ ಲೈಸೆನ್ಸ್ ಅಂತ ಕೊಡ್ತೀನಿ. ಆರ್ ಯು ಅವೈಲಬಲ್ ಟು ಇನ್ನರ್ ವಾಯ್ಸ್ ಯೂಸಿಂಗ್ ರೇಟಿಂಗ್ ನಂಬರ್ಸ್ ಆರ್ ರಿಜಿಸ್ಟರ್ಡ್ ಬಿಸ್ನೆಸ್ ಅಂತ ಕೊಟ್ಟಿದ್ದಾರೆ. ಸೊ ಎಸ್ ಅಂತ ಕೊಡ್ಬೋದು. ಸೆಲೆಕ್ಟ್ ದ ಆಪ್ಷನ್ಸ್ ದ್ಯಾಟ್ ಅಪ್ಲೈ ಅಂತ ಕೊಟ್ಟಿದ್ದಾರೆ. ಐ ಆಮ್ ಅ ಫ್ರೀಲ್ಯಾನ್ಸರ್ ಅಥವಾ ಐ ಆಮ್ ಅ ರಿಜಿಸ್ಟರ್ಡ್ ಫ್ರೀಲ್ಯಾನ್ಸರ್ ವಿತೌಟ್ ಆಮೇಲೆ ಕಂಪನಿ ಇದೆ. ಓಕೆ, ಐ ಆಮ್ ನಾಟ್ ಅ ಫ್ರೀಲ್ಯಾನ್ಸರ್ ಅಂತ ನೀವು ಕೊಡ್ಬೋದು. ಸೊ ಸೇಫ್ ಸೈಡ್ ಇಲ್ಲಿ ಇದನ್ನೇ ಕೊಡಿ, ಮ್ಯಾಚ್ ಆಗುತ್ತೆ. ಅದಾದಮೇಲೆ ಇಲ್ಲಿ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿ. ಸಿನ್ಸ್ ವೆನ್ ಹ್ಯಾವ್ ಯು ಬೀನ್ ಬಿಸ್ನೆಸ್ ಡೇಟ್ ಇಫ್ ಯು ಆರ್ ನಾಟ್ ಅ ಫ್ರೀಲ್ಯಾನ್ಸರ್ ಎಂಡ್ AI ಅಂತ ಕೊಟ್ಟಿದೆ. ಸೊ ನೀವು ಇಲ್ಲಿ ಜಸ್ಟ್ N/A ಅಂತ ಸೆಲೆಕ್ಟ್ ಮಾಡ್ಕೊಬೋದು. ಓಕೆನಾ. ಐ ಆಮ್ ನಾಟ್ ಅ ಫ್ರೀಲ್ಯಾನ್ಸರ್ ಅಂತ ಇಲ್ಲೂ ಕೂಡ ಕೊಟ್ಟಿರ್ತೀರ. ಸೊ ಇಲ್ಲಿ ಕೂಡ N/A ಅಂತ ಕೊಟ್ಟು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆ ಇನ್ನೊಂದಷ್ಟು ಕ್ವೆಶನ್ಸ್ ಕೇಳುತ್ತೆ. ಐ ಆಮ್ ಆಲ್ವೇಸ್ ರೇಟೆಡ್ AI ಕಂಟೆಂಟ್ ವಿತ್ ದ ಫ್ಯೂಚರ್ ಜಾಬ್ ಅಪ್ಲಿಕೇಶನ್ಸ್ ಅಪ್ ಟು 2 years ಅಂತ ಕೇಳಿದ್ರೆ. ಸೊ ಎಸ್ ಅಂತ ಕೊಡಿ. ಅದಾದಮೇಲೆ ನೆಕ್ಸ್ಟ್ ಅಂತ ಕೇಳಿದರೆ ವಾಟ್ ಈಸ್ ಯೋರ್ ಕರೆಂಟ್ ಲೊಕೇಶನ್ ಅಂತ ಕೇಳ್ತಾರೆ. ಸೊ ನೀವು ಯಾವ ಊರಿಂದ ಅದನ್ನು ನೀವು ಇಲ್ಲಿ ಹಾಕ್ಬೋದಾಗಿರುತ್ತೆ. ಅದಾದಮೇಲೆ ಜಸ್ಟ್ ರಿವ್ಯೂ ಅಂತ ಕೊಟ್ಟರೆ ನೀವು ಕೊಟ್ಟಿರೋಂಥ ಎಲ್ಲ ಇನ್ಫಾರ್ಮೇಷನ್ಸ್ ಅಥವಾ ಆನ್ಸರ್ಸ್ಗಳನ್ನೂ ಇಲ್ಲಿ ಒಂದ್ಸಲ ತೋರಿಸುತ್ತೆ. ಎಲ್ಲ ಕರೆಕ್ಟಾಗಿದೆ ಅಂತ ಚೆಕ್ ಮಾಡ್ಕೊಳ್ಳಿ. ಏನಾದ್ರು ತಪ್ಪಿದೆ ಅಂದರೆ ಇಲ್ಲಿ ಜಸ್ಟ್ ಎಡಿಟ್ ಮೇಲೆ ಕ್ಲಿಕ್ನ ಮಾಡಿ ನೀವು ಇಲ್ಲಿ ಚೇಂಜ್ನು ಕೂಡ ಮಾಡ್ಕೊಬೋದು. ಅದಾದಮೇಲೆ ಕಂಪ್ಲೀಟ್ಲಿ ಡೌನ್ಗೆ ಸ್ಕ್ರೋಲ್ ಮಾಡಿದ್ರೆ ಸಬ್ಮಿಟ್ ಅಪ್ಲಿಕೇಶನ್ ಅನ್ನೋ ಆಪ್ಷನ್ ಬರುತ್ತೆ. ಇದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮ್ಮ ಅಪ್ಲಿಕೇಶನಲ್ಲಿ ಸಕ್ಸಸ್ಫುಲಿ ಸಬ್ಮಿಟ್ ಆಗುತ್ತೆ. ಅದಾದಮೇಲೆ ನೀವು ಕೊಟ್ಟಿರುವಂಥ ಇಮೇಲ್ ID ಅವರ ಕಡೆಯಿಂದ ಇಮೇಲ್ ಬರುತ್ತೆ. ಆದಷ್ಟು ನಿಮ್ಮ ಇಮೇಲ್ಗಳ ಸ್ಪ್ಯಾಮ್ ಲಿಸ್ಟ್ನು ಕೂಡ ಚೆಕ್ ಮಾಡ್ಕೊತಾರಿ, ಜಂಕ್ ಫೋಲ್ಡರ್ ಕೂಡ ಚೆಕ್ ಮಾಡ್ಕೊತಾರಿ. ಜೊತೆಗೆ ನೀವು ಕೊಟ್ಟಿರೋಂಥ ಕಾಂಟ್ಯಾಕ್ಟ್ ನಂಬರ್ಗೆ ಅವರ ಕಡೆಯಿಂದ ಕಾಲ್ ಕೂಡ ಬರ್ಬೋದು. ಆದಷ್ಟು ಅವರು ವಾಟ್ಸಪ್ ಮಾಡೋದಿಲ್ಲ. ಯಾವುದೇ ಜೆನ್ಯೂನ್ ಕಂಪ್ನೀಸ್ಗಳು ವಾಟ್ಸಪ್ ಮೂಲಕ ಕನೆಕ್ಟ್ ಆಗೋದಿಲ್ಲ. ಸೊ ಅಂದರೆ ಇಂಟರ್ವ್ಯೂ ಕಾಲ್ಸ್ ಇದೆ ಅಥವಾ ಇಂಟರ್ವ್ಯೂ ಮೀಟಿಂಗ್ಸ್ ಇದೆ ಅಂದರೆ ಲಿಂಕ್ಗಳನ್ನ ಮಾಡ್ತಾರೆ, ಬಟ್ ಸ್ಟಾರ್ಟಿಂಗ್ ಕಾಲ್ ಮಾಡೇ ಮಾಡ್ತಾರೆ. ಸೊ ಅದರಿಂದ ಯಾವುದೇ ಅನ್ನೋನ್ ನಂಬರಿಂದ ಕಾಲ್ ಬಂದರೂ ರಿಸೀವ್ ಮಾಡಿ ಕಾನ್ಫಿಡೆಂಟಾಗಿ ಆನ್ಸರ್ನ ಮಾಡಿ. ನನ್ನ ನೆಟ್ಟಲ್ಲಿ ಸ್ವಲ್ಪ ಸ್ಲೋ ಇರೋದ್ರಿಂದ ಅದು ಲ್ಯಾಕ್ ಆಯಿತು, ಬಟ್ ಅದು ಅಪ್ಲೈ ಆಗಿರುತ್ತೆ. ಸೊ ನೀವು ಕೂಡ ಚೆಕ್ ಮಾಡ್ಕೊಬೋದು ಒಂದ್ಸಲ. ಆದಮೇಲೆ ಕರೆಕ್ಟಾದಂಥ ನೆಟ್ವರ್ಕ್ ಇರೋಂಥ ಜಾಗದಲ್ಲಿ ಕೂತ್ಕೊಂಡು ನೀವು ಇಲ್ಲಿ ಆದಷ್ಟು ಅಪ್ಲೈನ ಮಾಡಿ. ಇದಿಷ್ಟು ಕೆಲಸದ ಬಗ್ಗೆ ಇನ್ಫಾರ್ಮೇಷನ್ ಆಗಿರುತ್ತೆ. ಇನ್ನು ಇದು ಇವತ್ತಿನ ವಿಡಿಯೋ ಆಗಿತ್ತು. ಈ ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಯೂಸ್ಫುಲ್ ಅನಿಸಿದ್ರೆ ಮಿಸ್ ಮಾಡದೆ ಒಂದು ಲೈಕ್ನ ಮಾಡಿ. ಕೆಲಸ ಹುಡುಕ್ತಿರೋಂಥ ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡೋದನ್ನ ಮರಿಬೇಡಿ. ಯಾವುದೇ ರೀತಿಯಾದಂಥ ಡೌಟ್ಸ್ ಅಥವಾ ಕ್ವೆಶನ್ಸ್ ಇದ್ದರೆ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ನ ಮಾಡ್ಬೋದು. ಜೊತೆಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅದರಿಂದ ನಾನು ಹಾಕೋಂಥ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ ಮೊದಲು ನಿಮಗೆ ಬಂದು ತಲುಪುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ. ಮತ್ತೆ ನಾಳೆ ಹೊಸ ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಆಲ್ ದ ಬೆಸ್ಟ್.